ಹೇಳಿದ್ರೆ ಏಕಾಏಕಿ ಇವತ್ತಿನಿಂದ ನಿನ್ನೆಗೆ ಈ ಬದಲಾವಣೆ ಆಗಿರುವಂತದ್ದು. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಸಿಎಂ ಜೊತೆ ಚರ್ಚೆ ಕೂಡ ಆಗಿತ್ತು. ಈಗ ಆದಿತ್ಯರಾವ್, ಈಗ ಆಯ್ತು, ಈಗ ಬರ್ತಾ ಇರುವಂತಹ ಆ ಭಾಗದ ಜನರ ಬೇಡಿಕೆ ಏನು ಅಂತಂದರೆ, ಧರ್ಮವನ್ನು ನೋಡದೆ ಅಥವಾ ಅವ್ರು ಎಷ್ಟು ಬಲಿಷ್ಠರು ಅಂತಲೂ ಕೂಡ ಲೆಕ್ಕ ಹಾಕದೆ ಅವರು ಕ್ರಿಮಿನಲ್ಗಳಾಗಿದ್ದಾರೆ, ಅವರು ಕೋಮು ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಆ ಕೆಲಸವನ್ನು ಈಗ ಬರ್ತಾ ಇರೋರು ಮಾಡಬೇಕು. ಆದರೆ ಈ ಹಿಂದೆ ಇರೋರು ಅಸಮರ್ಥರು, ಅವರಿಗೆ ಯಾವುದೇ ರೀತಿಯಾದಂಥ ಈ ಬಗ್ಗೆ ಬದ್ಧತೆ ಇರಲಿಲ್ಲ ಅಂತ ಹೇಳಕ್ಕೆ ನಾನು ಕೂತಿಲ್ಲ. ಅವ್ರ ಮೇಲೂ ಒತ್ತಡ ಇರಬಹುದೇನೋ, ಈಗ ಬರ್ತಿರೋರ ಮೇಲೂ ಕೂಡ ಒತ್ತಡ ಇರಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ? ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆಯಿಂದಲೇ ಈ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಎಲ್ಲರ ಬಾಯಲ್ಲಿತ್ತು, ಸಾರ್ವಜನಿಕ ಬಾಯಲ್ಲಿತ್ತು ಮತ್ತು ಕಾಂಗ್ರೆಸ್ ಮುಖಂಡರ ಬಾಯಲ್ಲೂ ಕೂಡ ಇರುವಂತದ್ದು. ಸಂಜೆವರೆಗೆ ಈ ಬದಲಾವಣೆ, ರಾಜಕೀಯ ಬದಲಾವಣೆ ಮತ್ತು ಅಧಿಕಾರಿಗಳ ಬದಲಾವಣೆ ಆಗುತ್ತೆ ಅಂತ ಹೇಳುವಂತಹ ಭರವಸೆಗಳು ಕೂಡ ಇವತ್ತಿನ ಎಲ್ಲಾ ಸ್ಪೀಚ್ಗಳಲ್ಲಿ, ಅಂದ್ರೆ ಇವತ್ತು ಏನು ಮುಸ್ಲಿಂ ಮುಖಂಡರ ಏನು ಸಭೆ ನಡೆದಿತ್ತು ಆ ಸ್ಪೀಚ್ ನಲ್ಲೂ ಕೂಡ ಹೇಳಿರುವಂತದ್ದು ಮುಸ್ಲಿಂ ಮುಖಂಡರು. ಈ ನಿಟ್ಟಿನಲ್ಲಿ ಅವರು ಹೇಳುವ ಪ್ರಕಾರ ಈ ಹಿಂದೆ ಇದ್ದಂತಹ ಏನು ಅಧಿಕಾರಿಗಳು ರೌಡಿ ಪಿರಿಯಡ್ ನಡೆಸಿದ್ರು, ಆದ್ರಿಂದ ರೌಡಿಗಳಿಗೆ ಒಂದು ನಿಟ್ಟಿನಲ್ಲಿ ಭಯ ಇತ್ತು. ಈ ಭಯದಿಂದಾಗಿ ಯಾವುದೇ ಕೃತ್ಯಗಳನ್ನು ಎಸಗಿರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಕರೆದಾಗ ಹೋಗ್ಬೇಕು ಅಂತ ಹೇಳುವಂತಹ ಭಯ ಕೂಡ ಇದ್ದ ಕಾರಣ ಅವರು ಕೃತ್ಯಗಳಲ್ಲಿ ಭಾಗಿಯಾಗ್ತಿರ್ಲಿಲ್ಲ. ಆದ್ರೆ ಈ ಅನುಪಮ್ ಅಗರ್ವಾಲ್ ಅವರು ಬಂದ ದಿನದಿಂದ ಇವತ್ತಿನವರೆಗೂ ಯಾವುದೇ ರೌಡಿ ಪಿರಿಯಡ್ ಗಳನ್ನು ಮಾಡಲಿಲ್ಲ ಮತ್ತು ರೌಡಿಗಳನ್ನು ಕರೆದು ಅವರಿಗೆ ಬುಲಾವ್ ಕೆಲಸಗಳನ್ನು ಕೂಡ ಹಾಕಲಿಲ್ಲ ಮತ್ತು ಜೊತೆಗೆ ಅವರಿಗೆ ವಾರ್ನಿಂಗ್ ಕೊಡುವ ಕೆಲಸಗಳು ಕೂಡ ಆಗಲಿಲ್ಲ ಅಂತ ಹೇಳುವಂತಹ ಆರೋಪ ಕೂಡ ಅವರ ಮೇಲೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಸರ್ಕಾರದ ಮೇಲೆ ಒತ್ತಡದ ಮೇಲೆ ಇವರನ್ನು ವರ್ಗಾವಣೆ ಆಗಿದೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಮುಸ್ಲಿಂ ಮುಖಂಡರ ಜೊತೆಗೆ ಎಲ್ಲರೂ ಕೂಡ ಹೇಳಿರುವಂತದ್ದು. ಇದು ಕೇವಲ ಕಣ್ಣೊರೆಸುವ ತಂತ್ರ ಅಷ್ಟೇನಾ? ನಾಳೆ ಬಂದಂಥ ಅಧಿಕಾರಿಗಳಿಗೂ ನೀವು ಫ್ರೀ ಹ್ಯಾಂಡ್ ಕೊಡಲಿಲ್ಲ, ಅವ್ರನ್ನ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ, ನಮ್ಗೆ ಯಾವುದೋ ಇಮೇಜ್ ಬಂದುಬಿಡುತ್ತೆ, ನಮ್ಗೆ ಯಾವುದೋ ಆ್ಯಂಟಿ ಹಿಂದೂ ಅಂತ ಬಂದುಬಿಡುತ್ತೆ, ಆ್ಯಂಟಿ ಮುಸ್ಲಿಂ ಅಂತ ಬಂದುಬಿಡುತ್ತೆ ಅನ್ನುವಂಥ ಇಮೇಜ್ಗೋಸ್ಕರ ಕೈ ಕಟ್ಟಿ ಹಾಕಿ ಕೂರಿಸ್ಬಿಟ್ರೆ ಅವರು ಏನೂ ಮಾಡೋಕ್ಕಾಗಲ್ಲ. ಇದು ಯಾಕಂತ ಹೇಳಿದ್ರೆ ಕರಾವಳಿ ಕೋಮು ಸೂಕ್ಷ್ಮ ಪ್ರದೇಶ ಆದ ಕಾರಣ ಪೊಲೀಸ್ ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಆದ ಮರುಡು ದಿನದಿಂದಲೇ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಹೇಳುವಂತಹ ಮಾತುಗಳನ್ನು ಇಲ್ಲಿಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ರು. ಆದ್ರೆ ಆ ರೀತಿ ಯಾವುದೂ ಕೂಡ ನಡೆದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ರಾಜಕೀಯದವರು ಪೊಲೀಸ್ ಇಲಾಖೆಯನ್ನು ಬಳಸಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇನ್ನು ಮುಂದೆ ಬರುವವರು ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಕೊಡಬೇಕು. ಯಾರೆಲ್ಲ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಮತ್ತು ದುಷ್ಕೃತ್ಯಗಳನ್ನು ಮಾಡ್ತಾರೆ ಇವರಿಗೆ ಪೊಲೀಸ್ ಇಲಾಖೆ ದಿಟ್ಟ ನಿರ್ಧಾರವನ್ನು ಎಸಗಬೇಕು. ಯಾಕಂತ ಹೇಳಿದ್ರೆ ಇವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ತಕ್ಷಣ ಬಂಧಿಸುವಂತ ಕೆಲಸ ಕಾರ್ಯಗಳು ಕೂಡ ಆಗ್ಬೇಕು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು ಪೊಲೀಸ್ ಇಲಾಖೆ. ಮುಂದೆ ಯಾರು ಬರ್ತಾರೆ ಅವರು ಕೂಡ ಈ ರಾಜಕೀಯ ಪ್ರೇರಿತವಾದಂತಹ ಅಥವಾ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರ ಒಲವಿಗೆ ತಲೆಗೊಡಬಾರ್ದು, ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಕೊಡಬೇಕು ಅಂತ ಹೇಳುವಂತದ್ದು ಎಲ್ಲರ ಒತ್ತಾಯ ಆಗಿರುವಂತದ್ದು. ಥ್ಯಾಂಕ್ ಯು ಆದಿತ್ಯ, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.